ಇನ್ಮುಂದೆ ವಿಮಾ ಪಾಲಿಸಿ ಎಲೆಕ್ಟ್ರಾನಿಕ್ ರೂಪದಲ್ಲಿ ದೊರೆಯುತ್ತೆ. ಅದಕ್ಕಾಗಿ ಇ ಇನ್ಶೂರೆನ್ಸ್ ಖಾತೆಗಳನ್ನು ತೆರೆಯೋದು ಕಡ್ಡಾಯ ಮಾಡಲಾಗಿದೆ. ಹಾಗಾದ್ರೆ ಎಂದಿನಿಂದ ಈ ಹೊಸ ನಿಯಮ ಜಾರಿಗೆ ಬರಲಿದೆ ಅಂತ ತೋರಿಸ್ತೀವಿ ನೋಡಿ. ಡಿಮ್ಯಾಟ್ ಅಕೌಂಟ್ ಅಲ್ಲಿ ಷೇರುಗಳನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ಇರಿಸಲಾಗುವಂತೆ ಇನ್ಮುಂದೆ ವಿಮಾ ಇನ್ಶೂರೆನ್ಸ್ ಪಾಲಿಸಿಗಳಿಗೂ ಪ್ರತ್ಯೇಕ ಡಿಮ್ಯಾಟ್ ಖಾತೆ ತೆರೆಯಬೇಕಾಗುತ್ತದೆ. ಇನ್ಶೂರೆನ್ಸ್ ನಿಯಂತ್ರಣ ಪ್ರಾಧಿಕಾರವಾದ IRDAI ಇಂಥದೊಂದು ನಿಯಮ ರೂಪಿಸಿದ್ದು ವಿಮಾ ಪಾಲಿಸಿಗಳು ಕೂಡ ಎಲೆಕ್ಟ್ರಾನಿಕ್ ರೂಪದಲ್ಲಿ ದೊರೆಯಲಿವೆ. ಏಪ್ರಿಲ್ 1ರಿಂದ ಈ ಇನ್ಶೂರೆನ್ಸ್ ಅಕೌಂಟ್ ಕಡ್ಡಾಯ. ಏಪ್ರಿಲ್ 1ರ ಬಳಿಕ ನೀವು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸುವುದಾದರೆ ನಿಮಗೆ ಡಿಜಿಟಲ್ ಸ್ವರೂಪದಲ್ಲಿ ಪಾಲಿಸಿಗಳನ್ನು ನೀಡಲಾಗುತ್ತೆ. ಡಿಮೆಟಿಲಿಯ ರೈಟ್ಸ್ ಅಥವಾ ಡಿಮ್ಯಾಟ್ ಅಕೌಂಟ್ 4 ರೆಪಾಸಿಟರಿಗಳಲ್ಲಿ ತೆರೆಯಲು ಅವಕಾಶ ಇದೆ. ಕ್ಯಾಪ್ಸ ರೆಪಾಸಿಟರಿ, ಕಾರ್ವಿ, NSDL ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಮತ್ತು ಸೆಂಟ್ರಲ್ ಇನ್ಶೂರೆನ್ಸ್ ರೆಪಾಸಿಟರಿ ಆಫ್ ಇಂಡಿಯಾ ಸಂಸ್ಥೆಗಳು ಡಿಮ್ಯಾಟ್ ಅಕೌಂಟ್ಗೆ ಅವಕಾಶ ಕೊಡುತ್ತವೆ. ಈ ಹಿಂದೆಯೂ ಅಂದರೆ 2013ರಿಂದಲೂ ಈ 4 ರೆಪಾಸಿಟರಿಗಳಲ್ಲಿ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಡಿಮ್ಯಾಟ್ ಖಾತೆ ರಚಿಸಲು ಅವಕಾಶ ಇತ್ತು. ಆದರೆ ಕಡ್ಡಾಯ ಮಾಡಲಾಗಿರಲಿಲ್ಲ. ಈಗ ಎಲ್ಲ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಡಿಜಿಟಲ್ ರೂಪದಲ್ಲಿ ಕೊಡಬೇಕು ಅಂತ ಕಡ್ಡಾಯ ಮಾಡಲಾಗಿದೆ. ಈ ಇನ್ಶೂರೆನ್ಸ್ ಎಂದರೇನು? ವಿಮಾ ಪಾಲಿಸಿ ಒಪ್ಪಂದಕ್ಕೆ ಸಾಕ್ಷ್ಯ ದಾಖಲೆಯಾಗಿ ಈ ಇನ್ಶೂರೆನ್ಸ್ ಪಾಲಿಸಿ ಇರುತ್ತದೆ. ಇನ್ಶೂರೆನ್ಸ್ ಕಂಪನಿಗಳು ಡಿಜಿಟಲ್ ರೂಪದಲ್ಲಿ ವಿಮಾ ಪಾಲಿಸಿಗಳನ್ನು ನಿಮಗೆ ಕೊಡುತ್ತವೆ. ಡಿಮ್ಯಾಟ್ ಅಕೌಂಟ್ಗಳು ಷೇರುಗಳನ್ನು ಹೊಂದಿರುವ ರೀತಿಯಲ್ಲಿ ಈ ಇನ್ಶೂರೆನ್ಸ್ ಅಕೌಂಟಲ್ಲಿ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಸಂಗ್ರಹಿಸಬಹುದು. ಒಂದಕ್ಕಿಂತ ಹೆಚ್ಚು ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಒಂದೇ ಇನ್ಶೂರೆನ್ಸ್ ಅಕೌಂಟ್ ಮಾಡಬಹುದು. ಈ ಇನ್ಶೂರೆನ್ಸ್ ಅಕೌಂಟ್ ತೆರೆಯುವುದು ಹೇಗೆ? ಏಪ್ರಿಲ್ 1ರ ಬಳಿಕ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸುವಾಗ ಈ ಇನ್ಶೂರೆನ್ಸ್ ಅಕೌಂಟ್ ಅನ್ನ ತೆರೆಯಬೇಕಾಗತ್ತೆ. ಯಾವ ರೆಪಾಸಿಟರಿಯಲ್ಲಿ ಅಕೌಂಟ್ ತೆರೆಯಬಹುದು ಅಂತ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಒಮ್ಮೆ ಖಾತೆ ತೆರೆದ್ರೆ ಬೇರೆ ವಿಮಾ ಪಾಲಿಸಿ ಮಾಡಿಸಿದಾಗ ಅದೇ ಖಾತೆ ಅಡಿಯಲ್ಲಿ ಸೇರಿಸಬಹುದು. ನಿಮ್ಮ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಇದ್ರೆ ಅದನ್ನ ಎಲೆಕ್ಟ್ರಾನಿಕ್ ರೂಪಕ್ಕೆ ಪರಿವರ್ತಿಸುವ ಅವಕಾಶ ಇದೆ. ಇನ್ಶೂರೆನ್ಸ್ ರೆಪಾಸಿಟರಿಗಳಲ್ಲಿ ಖಾತೆ ತೆರೆದು ಆ ಬಳಿಕ ನಿಮ್ಮ ಪಾಲಿಸಿಯನ್ನ ಎಲೆಕ್ಟ್ರಾನಿಕ್ ರೂಪಕ್ಕೆ ಪರಿವರ್ತಿಸಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.